ಫನ್ ಟಾಸ್ಕ್ ಲಗೋರಿ ಇದರಲ್ಲಿ ನಾನು ಕರೆಕ್ಟ್ ಆಗಿ ಏನ್ ಬಿಡ್ತಿದ್ದೆ ಲಗೋರಿ ಆಡ್ಬೇಕಾದ್ರೆ. ಸೊ ಎಲ್ರು ಇವನ್ ಸಂಗೀತನ ಹೇಳ್ತಿದ್ರು, ಹೋಗಿ ನಿಂತು ನೀನ್ ಕರೆಕ್ಟ್ ಆಗಿ ಗುರಿ ಇಡ್ತೀಯ. ಫನ್ ಟಾಸ್ಕ್ ಅಲ್ಲಿ ಒಂದ್ಸತಿ ಡಬ್ಬ ಇರುತ್ತೆ, ದೂರದಿಂದಾನೇ ನಾನು ಈರುಳ್ಳಿ ಹಾಕಿ ಏನಿಟ್ಟು ಹಾಕ್ತೀನಿ. ಸೊ ಅವಾಗ ಅವ್ರಿಗೆ ಗೊತ್ತಿತ್ತು ನಾನು ಕರೆಕ್ಟ್ ಆಗಿ ಏನಿಟ್ಟು ಇದು ಮಾಡ್ತೀನಿ ಅಂತ. ಸೊ ಲಗೋರಿಲಿ ಅದು ಇಂಪಾರ್ಟೆಂಟ್ ಇದು. ಸೊ ಹಾಗೆ ಚಿಕ್ಕ ವಯಸ್ಸಲ್ಲಿ ನಾನು ಏನ್ ಮಿಸ್ ಮಾಡ್ಕೊಂಡಿದ್ದಲ್ಲ, ಒಂದು ನನ್ನ ಕನ್ಫ್ಯೂಷನ್ ಟೈಮಲ್ಲಿ ಲೈಕ್ ನಾನು ಯಾರು ಅನ್ನೋ ಒಂದು ಗೊಂದಲದಲ್ಲಿದ್ದೆ ನಾನು ಚಿಕ್ಕ ವಯಸ್ಸಲ್ಲಿ. ಸೊ ಆ ಟೈಮಲ್ಲಿ ಏನೇನ್ ಮಿಸ್ ಮಾಡ್ಕೊಂಡಿದ್ನಲ್ಲ, ಸೊ ಅದೆಲ್ಲ ನಾನು ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಡಕ್ಕೆ ನನಗೆ ಅನುಕೂಲ ಆಯ್ತು. ತುಂಬಾ ಇಷ್ಟಪಟ್ಟು ನಾನು ಆಟ ಆಡ್ತೆ ಈ ಫನ್ ಗೇಮ್ಸ್ ಎಲ್ಲ, ಇವನ್ ಬೇರೆ ಟಾಸ್ಕ್ಗಳು ಅಷ್ಟೇ. ಸೊ ಓವರ್ ಆಲ್ ಎಂಜಾಯ್ ಮಾಡಿದ್ದೆ. ಸೊ ನೀತು ಅವ್ರಿಗೆ ಸಿಂಪತಿ ಬೇಕಿರಲಿಲ್ಲ, ಪ್ರೀತಿ ಬೇಕಿತ್ತು. ಬಿಗ್ ಬಾಸ್ ಮನೆಗೆ ನೀತು ಅವರು ಹೋಗಿದ್ದು ಕೂಡ ಅದಕ್ಕೆ. ಸೊ ಅಂದುಕೊಂಡಂತಹ ನಿರೀಕ್ಷಿಸಿದ ಪ್ರೀತಿ ನೀತು ಅವ್ರಿಗೆ ಸಿಗ್ತಾ? ಖಂಡಿತ. ಲೈಕ್ ಎಲ್ಲರಿಂದನೂ, ಎಲ್ಲ ಕಂಟೆಸ್ಟೆಂಟ್ಸ್ ಇಂದನೂ ನನಗೆ ಒಂದು ಒಳ್ಳೆ ಪ್ರೀತಿ ಸಿಕ್ಕಿದೆ. ಯಾಕಂದ್ರೆ ಎಂಟ್ರಿ ಆದ ತಕ್ಷಣ ಸೊ ಅವ್ರು ಏನೇ ಹೇಳಿರ್ಬೋದು, ಏನೇ ನನಗೆ ಕಾರಣ ಕೊಟ್ಟಿರ್ಬೋದು ನಾಮಿನೇಷನ್ ಟೈಮಲ್ಲಿ, ಬಟ್ ನಾನು ಯಾವತ್ತೂ ಅವರು ಟ್ರಾನ್ಸ್ಜೆಂಡರ್ ತರ ನನ್ನ ನೋಡಿಲ್ಲ ಯಾರು. ಎಲ್ಲರೂ ನನ್ನನ್ನು ಒಂದು ಆಸ್ ಅ ಕಂಟೆಸ್ಟೆಂಟ್ ತರಾನೇ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡ್ರು. ಸೊ ಅದೇ ರೀತಿ ಪ್ರೀತಿ ಕೊಟ್ರು. ಜಗಳ ಆಡೋ ಟೈಮಲ್ಲಿ ಜಗಳ ಆಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಂಗೆ ಸಿಂಪತಿ ಬೇಡ ಆಗಿತ್ತು. ಸಿಂಪತಿಯಿಂದ ನಾವು ಬಿಗ್ ಬಾಸ್ ಮನೇಲಿ ಇರಕ್ ಆಗಲ್ಲ. ಇದ್ರೂ ಅದು ನನ್ನ ಒಂದು ಮನ್ಸಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಆಸ್ ಎ ಕಂಟೆಸ್ಟೆಂಟ್ ತರಾನೇ ನೋಡಿದ್ರು. ನಾನು ಆಸ್ ಎ ಕಂಟೆಸ್ಟೆಂಟ್ ತರಾನೇ ನಾನು ನನ್ನ ಒಂದು ಗೇಮ್ ಏನಿತ್ತು ಅದನ್ನ ಆಡ್ ಬಂದೆ. ಸೊ ಅದೇ ರೀತಿ ಪ್ರೀತಿನೂ ಕೊಟ್ರು. ನಾನು ಬರಕಿನ ಮುಂಚೆ ಎಲ್ರು ಆ ಬೇಸರನ ವ್ಯಕ್ತಪಡಿಸ್ತಾ ಇದ್ರು. ನನಗೂ ಅಳು ಬಂತು ಎಲ್ಲರನ್ನೂ ಬಿಟ್ಬರ್ಬೇಕಾದ್ರೆ. ಸೊ ಹಾಗಾಗಿ ನಾನು ಏನ್ ಅನ್ಕೊಂಡಿದ್ನಲ್ಲ ಬಿಗ್ ಬಾಸ್ ಮನೇಲಿ ಹೋದ್ಮೇಲೆ ಹೇಗಿರ್ಬೇಕು ಅಂತ, ಅದೇ ರೀತಿ ನಾನು ಇಟ್ಕೊಂಡಿದ್ದೀನಿ. ಸೊ ಯಾವ್ದೂ ರಿಗ್ರೆಟ್ಸ್ ಇಲ್ಲ ನನಗೆ. ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ನೀತು ಮಾಡಿದ ಕೆಲಸ ಏನು, ಜೊತೆಗೆ ಬಿಗ್ ಬಾಸ್ ಸಂಭಾವನೆಯನ್ನ ನೀತಿ ಏನ್ ಮಾಡು? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನಿಮ್ಗೊತ್ತು ಲೈಕ್ ಎಲ್ಲರೂ ಇಂಟರ್ವ್ಯೂಸ್ ತಗೋತಾ ಇದ್ದಾರೆ. ಲೈಕ್ ಅಂದ್ರೆ ಮುಂದಿನ ಪ್ಲಾನ್ಸ್ ತುಂಬಾ ಇದೆ. ನಮ್ಮ ಕಮ್ಯುನಿಟಿಗೋಸ್ಕರ ಏನಾದ್ರು ಅಂದ್ರೆ ಲೈಕ್ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ಆ ರೀತಿ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಮುಖಾಂತರ ಆಯ್ತು, ನಮ್ಮ ಕಮ್ಯುನಿಟಿಗೆ ಟ್ರೈನಿಂಗ್ ಕೊಡಿಸೋ ಮುಖಾಂತರ ಆಯ್ತು. ಸೊ ಹಲವು ಲೈಕ್ ವರ್ಕ್ ಫ್ರಮ್ ಹೋಮ್ IT ಕಂಪನೀಸ್ ಗಳಲ್ಲಿ. ಸೊ ಎಲ್ಲಾ ರೀತಿ ನಮ್ದು ಟೀಮ್ ಇದೆ, ಅದರಿಂದ ಲೈಕ್ ನಾವು ರೀಚ್ ಮಾಡ್ತಾ ಇದ್ವಿ ನಮ್ಮ ಕಮ್ಯುನಿಟಿ ಪೀಪಲ್ಸ್ಗೆ. ಸೊ ಎಷ್ಟೋ ಜನ ಬಂದು ನನ್ನ ಹತ್ರ ಮಾತಾಡ್ತಾ ಇದಾರೆ, ಓಕೆ ನಿಮ್ಮಿನ ಒಂದು ಇನ್ಸ್ಪಿರೇಷನ್ ಪಡ್ಕೊಂಡಿದೀವಿ, ಒಂದು ದಾರಿ ಸಿಕ್ಕಿದೆ ನಮ್ಗೆ, ಓಕೆ ನಾವು ಚೆನ್ನಾಗಿ ಒಂದು ಒಳ್ಳೆ ದಾರಿ ತುಳಿದಾಗ ಒಂದು ಒಳ್ಳೆ ತನ್ನಿಂದ ಹೋಗ್ಬೋದು ಅನ್ನೋದಕ್ಕೆ ಒಂದು ದಾರಿ ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಲಿ ಮಾತಾಡ್ತಿದ್ದಾರೆ ನಮ್ಮ ಕಮ್ಯುನಿಟಿ ಜನ. ಇವನ್ ನಾನು ವರ್ಕ್ ಮಾಡ್ತೀನಿ ಅದ್ರ ಪ್ರಕಾರ. ಸೊ ಹಾಗೆ ಮೂವೀಸು ಬರ್ತಾ ಇದೆ, ಈಗ ಮೂವಿಯಲ್ಲೂ ಆಕ್ಟ್ ಮಾಡ್ತಾ ಇದ್ದೀನಿ. ತೆಲುಗು ಮೂವಿನೂ ಇವಾಗ ರೀಸೆಂಟ್ ಆಗಿ ಒಂದು ಮಾತುಕತೆ ಆಗಿದೆ. ಸೊ ಹಾಗಾಗಿ ಇನ್ನು ಹಲವು ವರ್ಕ್ಗಳು ನನ್ನಿಂದ ಆಗುತ್ತೆ. ನನ್ನ ಒಂದು ಇದೇನಂದ್ರೆ ಲೈಕ್ ಹೇಳ್ಬಾರ್ದು, ಮಾಡಿ ತೋರಿಸ್ಬೇಕು ಅನ್ನೋದು ಧ್ಯೇಯ. ಸೊ ಲೆಟ್ ಸಿ ಏನಾಗುತ್ತೆ. ಓಕೆ. ಸೊ ಮೇಡಮ್, ಸಂಭಾವನೆ ಕೇಳಿದ್ರೆ ಸಂಭಾವನೆ ಬಗ್ಗೆ ಲೈಕ್ ಜನರ ಪ್ರೀತಿ ಸಿಕ್ಕಿದೆ, ಅದ್ರ ಮುಂದೆ ಸಂಭಾವನೆ ಹೇಳೋಕೆ ನಂಗೆ ಇಷ್ಟ ಆಗಲ್ಲ. ಆ ಸಂಭಾವನೆಯನ್ನ ನೀತಿ ಏನ್ ಮಾಡಿದ್ರು ಅಂತ ಕೇಳಿದ್ದು. ನೀತಿ ಏನ್ ಮಾಡಿದ್ರು ಸಂಭಾವನೆ ಅಂದ್ರೆ ಲೈಕ್ ನಮ್ಮ ತಾಯಿಗೆ ಕಾರ್ ಕೊಡ್ಸಿದ್ದೀನಿ. ಸೊ ಆ ರೀತಿ ನಮ್ ಫ್ಯಾಮಿಲಿಗೆ ಏನ್ ಬೇಕೋ, ಏನ್ ಅವಶ್ಯಕತೆ ಇತ್ತು ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಸೊ ಮೇಡಮ್, ನೀವು ಹೇಳಿದಂಗೆ ಈಗ ಬಿಗ್ ಬಾಸ್ 24 ಗಂಟೆ ಆಟ. ಆಕ್ಚುಲಿ ನೀವು 24 ಗಂಟೆನೂ ಆಟ ಆಡಿರ್ತೀರಾ, ಅಂದ್ರೆ ನಕ್ಕಿರ್ತೀರಾ ಅಥವಾ ಇನ್ನೊಂದೇನೋ ಬರೀ ಜಗಳದ್ದೆಲ್ಲ ಆಚೆ ಒಂದ್ ಸ್ವಲ್ಪ ಕೂಲ್ ರಿಲ್ಯಾಕ್ಸ್ ಆಗಿ ಕೂಡ ಮಾಡಿರ್ತೀರಾ. ಬಟ್ ಅದು ಜನರಿಗೆ ಕಾಣಿಸೋದು ಬರೀ 1-1.5 ಗಂಟೆ ಮಾತ್ರ. ಸೊ ಈ 1.5 ಗಂಟೆಯಲ್ಲಿ ನಿಮ್ಮ ಬೆಸ್ಟ್ ಮೂಮೆಂಟ್ಸು ಕ್ಯಾಪ್ಚರ್ ಆಗದೆ ಇರ್ಬೋದು, ಟೆಲಿಕಾಸ್ಟ್ ಆಗದೆ ಇರ್ಬೋದು. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಯಾವತ್ತಾದ್ರೂ ಏನಾದ್ರು ಅನ್ಸಿದ್ಯಾ? ಈಗ ಹೊರಗಡೆ ಬಂದ ಮೇಲೆ ಏನಾದ್ರು ಆಗಿದೆಯಾ? ಇಲ್ಲ, ಬಿಗ್ ಬಾಸ್ ಮನೇಲಿ ಇವಾಗ ನಮ್ಮ ಅಕ್ಕ ಇನ್ನೂ ಎಪಿಸೋಡ್ಸ್ ಎಲ್ಲ ನೋಡಿಲ್ಲ. ನಮ್ಮ ಅಕ್ಕ ಹೇಳ್ತಿರ್ತಾರೆ, ಇಲ್ಲ ಬರೀ ಜಗಳನೇ ತೋರಿಸಿದ್ದಾರೆ ಹಾಗೆ ಹೀಗೆ ಅಂತ.
ಬಟ್ ಜಗಳ ಬಿಟ್ಟು ನಾವು ತುಂಬಾ ನಕ್ಕಿದೀವಿ ಬಿಗ್ ಬಾಸ್ ಮನೆಯಲ್ಲಿ. ಇಷ್ಟೊಂದು ಇಮಿಟೇಷನ್ ಮಾಡಿದೀವಿ ನಾನು. ಯಾವಾಗ ನಾನು ಲೈಕ್ ಹಳ್ಳಿ ಟಾಸ್ಕ್ ಅಂತ ಬಂದಾಗ ಅಲ್ಲಿ ನಾನು ಕರೆಕ್ಟ್ ಆಗಿ ಅಲ್ಲಿ ಮಡಿಕೆ ಮಾಡದಿರೋ ಟೈಮ್ ಅಲ್ಲಿ ಲೈಕ್ ಒಂದು ಕಾನ್ವರ್ಸೇಷನ್ ಆಗುತ್ತೆ ನನ್ನ ತುಕಾಲಿ ನಡುವೆ. ಸೊ ಮೇ ಬಿ ಅದೆಲ್ಲ ತೋರಿಸಿಲ್ಲ ಅವರು. ಸೊ ಆ ಟೈಮಲ್ಲಿ ಒಂದು ತುಂಬಾ ನಕ್ಕಿದೀವಿ ನಾವೆಲ್ಲರೂ. ಒಂದು ಒಳ್ಳೆ ಮೂಮೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ತುಂಬಾ ಆಗಿದೆ. ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ, ಬಟ್ ಅದನ್ನ ಟೆಲಿಕಾಸ್ಟ್ ಆಗಿಲ್ಲ. ಸೊ ಆ ರೀತಿ ತುಂಬಾ ಆಗಿದೆ. ಜಗಳ ಬಿಟ್ಟು ನಾವು ನಕ್ಕಿದೀವಿ. ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದೀವಿ ಬಿಗ್ ಬಾಸ್ ನಲ್ಲಿ. ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಯಾರು ರಿಯಲ್ ಯಾರು ಫೇಕ್? ಬಿಗ್ ಬಾಸ್ ಮನೆಯಲ್ಲಿ ಅದೇ ನಾನು ಹೇಳಿರೋ ಪ್ರಕಾರ ಎಲ್ರಿಗೂ ಅವ್ರದೇ ಆದಂತ ವ್ಯಕ್ತಿತ್ವ ಇದೆ, ಅವ್ರದೇ ಆದಂತ ಸ್ಟೈಲ್ ಇದೆ. ಗೊತ್ತಿಲ್ಲ ಯಾವ ರೀತಿ ಅಂದ್ರೆ ಫೇಕ್ ಅಂತ ನಾನು ಹೇಳಲ್ಲ. ಅವ್ರವ್ರ ಆಟ ಅವ್ರವ್ರು ಆಡ್ತಿದ್ದಾರೆ. ಸೊ ಒಂದು ಆತರ ಆಡಿದ್ದಕ್ಕೆ ಜನರಿಗೂ ಇಷ್ಟ ಆಗ್ತಿದೆ. ಜನರು ಅದನ್ನ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡ್ತಿದ್ದಾರೆ. ಸೊ ಲೈಕ್ ಅದ್ರ ಪ್ರಕಾರ ಯಾರು ಫೇಕ್ ಅಲ್ಲ, ಅಲ್ಲಿ ಅವ್ರ ಪ್ರಕಾರ ಅವ್ರು ಆಟ ಆಡ್ತಿದ್ದಾರೆ. ಸೊ ಹೊರಗಡೆ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದು ಐಶಾನಿ ಮತ್ತೆ ಮೈಕಲ್ ಅವರ ಒಂದು ಲವ್ ಸ್ಟೋರಿ ವಿಚಾರ. ಸೊ ನೀವು ಕಂಡಂತೆ ಹೆಂಗೆ ಮೇಡಮ್ ಅವರಿಬ್ರು? ಇಶಾನಿ ಅವ್ರು ನನ್ನ ಹತ್ರ ಬಂದು ಹೇಳಿದ್ರು, ಈ ತರ ನಾನು ಮೈಕಲ್ ಅಂತ ಪ್ರಪೋಸ್ ಮಾಡ್ದ ಹಾಗೆ. ನಾನು ಅವಾಗ ಹೇಳ್ದೆ ಅವ್ರಿಗೆ, ಇದು ಬಿಗ್ ಬಾಸ್ ಮನೆ, ಲೈಕ್ ಅದೆಲ್ಲ ಹೊರಗಡೆ ಬೇಕಂದ್ರೆ ನೀವು ಆತರ ಇದನ್ ಮಾಡಿ, ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಈಗ ಆಟ ಆಡಕ್ ಬಂದಿದೆ. ನಿಮ್ ಇಂಡಿವಿಜುವಲ್ ಆಟ ಏನಿದೆ ಅದನ್ನ ತೋರಿಸು. ಒಳ್ಳೆ ವಾಯ್ಸ್ ಇದೆ ನಿಮ್ಗೆ, ತುಂಬಾ ಒಳ್ಳೆ ವಾಯ್ಸ್ ಇರುವಂತ ಟ್ಯಾಲೆಂಟೆಡ್ ಇಶಾನಿ. ಸೊ ಹಾಗೆ ಲೈಕ್ ನನ್ನ ಹತ್ರ ಯಾವಾಗ ಅವ್ರ ಫೀಲಿಂಗ್ಸ್ ನ ಶೇರ್ ಮಾಡ್ಕೊಂಡ್ರು ನಾನು ಈ ಮಾತನ್ನ ಹೇಳಿದ್ವಿ, ಇಲ್ಲ ಆಟ ಆಡಕ್ ಬಂದಿದೆ, ಚೆನ್ನಾಗಿ ಆಟ ಆಡು, ಗುರುತಿಸ್ಕೋ, ನಿನ್ನೊಂದು ಏನ್ ಟ್ಯಾಲೆಂಟ್ ಇದೆ ಈ ಮುಖಾಂತರ ನೀನ್ ತೋರಿಸ್ಕೋ ಜನರಿಗೆ ಅನ್ನೋ ತರ ಮಾತುಕತೆ ಆಗಿದೆ. ಸೊ ಹಾಗಾಗಿ ಅವರ ಮತ್ತೆ ಮೈಕಲ್ ರಿಲೇಶನ್ಶಿಪ್ ಇತ್ತು. ಅದಾದ್ಮೇಲೆ ನೀವು ನೋಡಿರೋ ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತು ಅದು ವರ್ಕೌಟ್ ಆಗ್ಲಿಲ್ಲ. ಸೊ ಅವರ ಮೈಕಲ್ ಮತ್ತೆ ಇಶಾನಿ ನಡುವೆ ಜಗಳ ಆಯ್ತು. ಸೊ ಅದಾದ್ಮೇಲೆ ಅವ್ರ ಫ್ರೆಂಡ್ಸ್ ಆದ್ರು. ಆಮೇಲೆ ಇಶಾನಿ ಅವರಿಗೆ ಕಾರ್ತಿಕ್ ಮತ್ತು ಸಂಗೀತ ಅವ್ರದ್ದು ಏನ್ ಕತೆ ಮೇಡಮ್? ಸ್ನೇಹನ ಅವ್ರದ್ದು ಯಾಕತೆ? ಕಾರ್ತಿಕ್ ಮತ್ತೆ ಸಂಗೀತ ಲೈಕ್ ನಾನ್ ನೋಡಿರೋ ಪ್ರಕಾರ ಫ್ರೆಂಡ್ಸ್ ಆಗೇ ಇತ್ತು, ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇವನ್ ತನಿಷಾ ಕೂಡ ಸಂಗೀತ ಕ್ಲಿಯರ್ ಆಗಿ ಹೇಳ್ತಿದ್ರು, ಇಲ್ಲ ನಾವು ಫ್ರೆಂಡ್ಸ್ ಅಷ್ಟೇ, ಬೇರೆ ಏನು ಇಲ್ಲ ಅನ್ನೋ ರೀತಿಲಿ ಮಾತುಕತೆ. ನಂಗೆ ಗೊತ್ತಿಲ್ಲ ಕಾರ್ತಿಕ್ ಯಾವ ರೀತಿ ಅವರು ನೋಡ್ತಾ ಇದ್ರು ಅನ್ನೋದು, ಬಟ್ ನಾನ್ ನೋಡಿರೋ ಪ್ರಕಾರ ಅವ್ರ 3 ಜನ ತುಂಬಾ ಒಳ್ಳೆ ಫ್ರೆಂಡ್ಸ್. ನಮ್ರತಾ, ತನಿಷಾ, ಸಿರಿ, ಸಂಗೀತ, ಇವರಲ್ಲಿ ನಿಮ್ಗೆ ತುಂಬಾ ಬೇಜಾರು ಮಾಡಿದ್ದು ಯಾರು? ಬಿಗ್ ಬಾಸ್ ಮನೆಯಲ್ಲಿ ಯಾವತ್ತಾದ್ರೂ ತುಂಬಾ ನೋವಾಗಿದ್ದಿದೆಯಾ ನಿಮ್ಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ? ನನಗೆ ಒಂದು ವಿಚಾರದಲ್ಲಿ ಅಂದ್ರೆ ಸಂಗೀತ, ಲೈಕ್ ನಂಗೆ ಏನೇ ಮಾಡ್ಲಿ ಅವ್ರೊಂದು ಪಾಯಿಂಟ್ ಹಾಕಿದ್ರು, ಏನಿದು ತುಂಬಾ ಕನ್ಫ್ಯೂಸ್ ಆಗ್ತೀರಾ ಅನ್ನೋ ತರನೇ ಅವ್ರು ಮಾತಾಡ್ತಿದ್ರು. ಯಾವಾಗ ನೋಡಿದ್ರು ಅಷ್ಟೇ. ನಾವು ಬೃಂದಾವನ ಟೀಮ್ ಬಂದಾಗ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ಹಂಗಲ್ಲ, ಹಂಗ್ ಮಾಡಿ ಅಂತಿದ್ರು. ಈಗ ನನ್ಗೆ ಎಷ್ಟು ಗೊತ್ತೋ ನಾನು ಅಷ್ಟ್ ಮಾಡ್ತಿದ್ದೆ. ಲಾಸ್ಟ್ ಅಲ್ಲಿ ಅವರು ಸ್ಟೆಪ್ ಅವರೇ ಮರ್ತ್ಬಿಟ್ಟಿದ್ರು. ಆ ಟೈಮಲ್ಲಿ ಅವ್ರಿಗೆ ಹೇಳಿದ್ದೆ, ನೋಡಿ ನನಗೆ ಹೇಳ್ತಾ ಇದ್ರಿ, ಲಾಸ್ಟ್ ಅಲ್ಲಿ ನೀವೇ ಮರ್ತ್ ಬಿಟ್ರಿ. ನಂದ್ ಯಾವ ತರ ಅಂದ್ರೆ ಫಸ್ಟ್ ಒಂದ್ ಸ್ವಲ್ಪ ಟೈಮ್ ತಗೋತೀನಿ ನಾನು, ಅಂದ್ರೆ ನೆನ್ಪಿಟ್ಕೊಳಕ್ಕೆ ಯಾವ ರೀತಿ ಸ್ಟೆಪ್ಸ್ ಹೇಗೆ ಅಂತ. ಸೊ ಒಬ್ಬೊಬ್ರದ್ದು ಒಂಥರ ಕಲಿಯೋ ತರ ಸ್ಟೈಲ್ ಇರುತ್ತಲ್ಲ. ಒಂದ್ಸತಿ ಬೇಗನೆ ಮಾಡ್ಬಿಡ್ತಾರೆ, ಒಂದ್ಸತಿ ಇಮಿಡಿಯೇಟ್ ಆಗಿ 1 ಸೆಕೆಂಡ್ ಅಲ್ಲಿ ತಗೊಂಡ್ಬಿಡ್ತಾರೆ. ಸೊ ಆ ರೀತಿ ಒಂದ್ 2-3 ಟೈಮ್ ಅಲ್ಲಿ ಲೈಕ್ ಅಡಿಗೆ ಮನೆ ವಿಚಾರ ಬಂದಾಗ್ಲೂ ಅಷ್ಟೇ, ಇದು ಯಾಕೆ ನೀವು ಅಡಿಗೆ ಮಾಡಲ್ಲ, ಹೊಟ್ಟೆ ಹಸಿತಿದೆ ನನ್ಗೆ ಅಂತ ಅವ್ರು ಒಂದೇ ಸತಿ ಮೇಲ್ ಬಂದ್ಬಿಟ್ಟಿದ್ರು. ಜಗಳ ಆಡಕ್ಕೆ ಅಂತಾನೆ ಬರೋ ತರ ಆಗ್ತಿತ್ತು ಅವರು. ಆ ತರ ಸುಮಾರು ಲೈಕ್ ಟೈಮ್ ಅಲ್ಲಿ ಅವರು ಆ ತರ ಹೇಳಿದ್ದಾರೆ ನನ್ಗೆ. ಸೊ ಆ ಒಂದ್ ಟೈಮ್ ಅಲ್ಲಿ ಸಂಗೀತ ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ಬೇರೆ ಆಮೇಲೆ ಅವ್ರ ನಂತರ ಮಾತಾಡಿದ್ದು, ನೀತು ನೀವ್ ಈ ತರ ಅಂತ ಅನ್ಕೊಂಡ್ರಿಲ್ಲ, ನಾವು ನಮ್ಗೆ ಫಸ್ಟ್ ಸೆಲ್ಫಿಶ್ ಅಂತ ಅನ್ಕೊತಿದ್ವಿ, ಇವಾಗ ನೀವು ನಂಗೆ ಇಷ್ಟ ಆಗ್ತಿದ್ದೀರ ಅನ್ನೋ ಮಾತು ಕೇಳಿದ್ವಿ. ಸ್ನೇಹಿತ ಬಗ್ಗೆ ಏನ್ ಹೇಳ್ತಾರೆ? ಸ್ನೇಹಿತು ಅವರು ಟ್ಯಾಲೆಂಟೆಡ್ ಒಂದು ವ್ಯಕ್ತಿತ್ವ ಇರುವಂತ ವ್ಯಕ್ತಿ, ಬಟ್ ಅವರು ಕರೆಕ್ಟ್ ಆಗಿ ಪ್ರೊಜೆಕ್ಟ್ ಆಗ್ತಿಲ್ಲ. ಅವರು ಒಂದು ನೀಟಾಗಿ ಅವ್ರ ಒಂದು ಟ್ಯಾಲೆಂಟ್ ಏನಿದೆ ಅವರು ಕರೆಕ್ಟ್ ಆಗಿ ಪ್ರೊಜೆಕ್ಟ್ ಮಾಡಿದಾಗ 100% ಜನ ಇಷ್ಟಪಡ್ತಾರೆ. ಬಟ್ ಅವ್ರ ಮಾತಲ್ಲಿ ಅಷ್ಟು ಕ್ಲಿಯಾರಿಟಿ ಇಲ್ಲ, ಏನೋ ಒಂದು ಮಾತಾಡ್ಬೇಕಲ್ಲ ಅನ್ನೋ ರೀತಿಲಿ ಮಾತಾಡ್ತಾರೆ ಒಂದೊಂದ್ಸತಿ.
ಆ, ಅಂದ್ರೆ ಈ ತರ ಮಾಡಿದಷ್ಟೇ ನಾವು ಹೈಲೈಟ್ ಆಗ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಇರುವಂತ ವ್ಯಕ್ತಿ. ಸೊ ಅದೆಲ್ಲ ಬಿಟ್ಟು ಬೇರೆ ತರ ಆಡಿದಾಗ ಅವರು ಜನರಿಗೆ ಇಷ್ಟ ಆಗ್ಬೋದು ಅಂತ ನನ್ನ ಮಾತು. ನೀತು ಅವ್ರಿಗೆ ಬಿಗ್ ಬಾಸ್ ಮನೇಲಿ ಯಾರೋ ಕ್ರಶ್ ಆಗಿತ್ತ? ಬಿಗ್ ಬಾಸ್ ಮೇಲೆ ಕ್ರಶ್ ಅಂತ ಈಗ ನೋಡಿ ಎಕ್ಸಾಂಪಲ್, ಎಲ್ಲರೂ ಒಬ್ಬರಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಆ ರೀತಿ ಅಟ್ರಾಕ್ಟ್ ಆಗಿದ್ದಾರೆ ಹೊರತಾಗಿ ತುಂಬಾ ಲೈಕ್ ಕ್ರಶ್ ಅನ್ನೋ ತರ ಯಾರು ಇಲ್ಲ. ಒಬ್ಬೊಬ್ಬ ಸ್ಪರ್ಧಿ ಹೆಸರು ಹೇಳ್ತೀನಿ ಮೇಡಮ್, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಪದ ಅಥವಾ ವಾಕ್ಯದಲ್ಲಿ ಹೇಳೋದಾದ್ರೆ. ಸೊ ನಮ್ರತಾ ಅವ್ರಿಗೆ ಒಳ್ಳೆ ಟ್ಯಾಲೆಂಟೆಡ್ ಇರುವಂತ ವ್ಯಕ್ತಿ. ಗೊತ್ತು ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಮನೆ ಒಳಗಡೆ ಅವ್ರಿಗೆ ಏನೋ ಅದು ಕರೆಕ್ಟ್ ಆಗಿ ರೂಟ್ ಸಿಗ್ತಾ ಇಲ್ಲ, ಕರೆಕ್ಟ್ ಆಗಿರೋ ಪಾತ್ ಸಿಗ್ತಾ ಇಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅವ್ರು ಜಡ್ಜ್ಮೆಂಟ್ ಮಾಡ್ಕೋತಾ ಇಲ್ಲ ಅವರಲ್ಲಿ. ಸೊ ಅದೊಂದು ಜಡ್ಜ್ಮೆಂಟ್ ಸಿಕ್ಕಾಗ ಅವರು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಿದ್ರು. ಸ್ನೇಹಿತು ಒಂದು ಕಂಟೆಂಟ್ಗೋಸ್ಕರ ಅವರು ಕ್ಯಾಮ್ರಾ ಮುಂದೆ ಆಟ ಆಡ್ತಿದ್ದಾರೆ. ಅದು ಬಿಟ್ಟು ಅವ್ರ ತನನ ತೋರಿಸಿದಾಗ ಇನ್ನೂ ಚೆನ್ನಾಗಿ, ಯಾಕಂದ್ರೆ ಅವರು ಚೆನ್ನಾಗಿ ಮಾತಾಡ್ತಾರೆ, ಒಂದು ಸ್ಟೈಲ್ ಇದೆ. ಅದನ್ನ ಅವರು ಆ ಸ್ಟೈಲ್ ಬೇರೆ ರೀತಿ ಕಾಣಿಸ್ತಿದೆ ಜನಕ್ಕೆ. ಸೊ ಅದನ್ನ ಅವ್ರಾಗಿ ಅಂದ್ರೆ ಫಸ್ಟ್ ವೀಕ್ ನೋಡಿ ಎಷ್ಟು ಚೆನ್ನಾಗಿ ಇಷ್ಟ ಆಗ್ತಿದ್ರು, ನಮಗೂ ಇಷ್ಟ ಆಗ್ತಿದ್ರು ಮನೆಯೊಳಗೆ. ಆಮೇಲೆ ನಮ್ಗೆ ಬೋರ್ ಆಯ್ತು, ಏನಪ್ಪ ಇದು ವ್ಯಕ್ತಿತ್ವ ಈ ತರ ಅಂತ. ಅವ್ರು ಚೇಂಜ್ ಮಾಡ್ಕೊಂಡಾಗ ಮೇ ಬಿ ಚೆನ್ನಾಗಿ ಆಡ್ಬೋದು. ಡ್ರೋನ್ ಪ್ರತಾಪ್ ಮೊದ್ಲೇ ಹೇಗಿದ್ರು ಅದೇ ವ್ಯಕ್ತಿತ್ವ ಇವಾಗ್ಲೂ ಇದೆ ಅವ್ರಿಗೆ. ಅಂದ್ರೆ ಮಾತ್ ಚೇಂಜ್ ಆಗಿರ್ಬೋದು, ಯಾಕಂದ್ರೆ ಒಂದು ಸ್ಟ್ಯಾಂಡ್ ತಗೋತಾ ಇದ್ದಾರೆ, ಒಂದು ಧೈರ್ಯ ಬಂದಿದೆ. ಸೊ ಒಂದು ಮಾತಲ್ಲಿ ಕ್ಲಿಯಾರಿಟಿ ಇದೆ, ಒಂದು ಮಾತು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ, ಒಂದು ಯಾವ್ದೋ ಜಡ್ಜ್ಮೆಂಟ್ ತಗೊಂಡ್ರು ಅವ್ರದ್ದು ಆನ್ ಪಾಯಿಂಟ್ ಹೇಳ್ತಿದ್ದಾರೆ. ಸೊ ಲೈಕ್ ಹಿ ಇಸ್ ಗುಡ್. ಭಾಗ್ಯಶ್ರೀ ಅವರು ಆಕ್ಚುಲಿ ಮನೆ ಒಳಗಡೆ ತುಂಬಾ ಆಟ ಆಡಿದ್ದಾರೆ. ಅವರು ತುಂಬಾ ಟಾಸ್ಕ್ ಗಳಲ್ಲಿ ಇನ್ವಾಲ್ವ್ಮೆಂಟ್ ಇತ್ತು, ಹತ್ತಿದ್ದಾರೆ, 100% ಹತ್ತಿದ್ದಾರೆ. ಬಟ್ ಅಳೋದಷ್ಟೇ, ಅಳೋದು ಎಲ್ಲರೂ ಹತ್ತಿದೀವಿ. ಸೊ ಹಾಗಾಗಿ ಒಂದು ಆಸ್ ಎ ಗೃಹಿಣಿಯಾಗಿ ಅವರು ಅಲ್ಲಿವರೆಗೂ ಬಂದು ಮನೆ ಬಿಟ್ಟು ಮಾಡ್ಬೇಕು, ಏನಾದ್ರು ಮಾಡ್ಬೇಕು ಅನ್ನೋದು ಒಂದು ಛಲ ಇತ್ತು. ಆ ವ್ಯಕ್ತಿತ್ವ ನಾನು ಭಾಗ್ಯಶ್ರೀ ನೋಡಿ. ತುಕಾಲಿ ಸಂತೋಷ್ ಅವರಿಂದ ನಾನು ಚೆನ್ನಾಗಿ ನಕ್ಕಿದೀನಿ. ಆಕ್ಚುಲಿ ನಗೋದೆಲ್ಲ ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ತುಂಬಾ ನಕ್ಕಿದೀವಿ ನಾವು. ಬಟ್ ಒಂದೊಂದ್ ಟೈಮ್ ಅಲ್ಲಿ ಅವರು ಇಲ್ಲೂ ಮಾತಾಡ್ತಿದ್ರು, ಅಲ್ಲೂ ಮಾತಾಡ್ತಿದ್ರು. ಆಮೇಲೆ ಅವ್ರಿಗೆ ಹೇಳ್ದೆ, ನಾನು ಇಲ್ಲ ಈ ತರ ಇದ್ರೆ ನಾನು ನಿಮ್ ಜೊತೆ ಮಾತಾಡಲ್ಲ ರೀ, ಯಾಕಂದ್ರೆ ಅದು ನನಗ್ ಸೆಟ್ ಆಗಲ್ಲ ಅನ್ನೋ ರೀತಿಲಿ ಮಾತುಕತೆ ಆಗ್ತಿತ್ತು. ಆಯ್ತು ನೀನು ಆಸ್ ಅ ಒಳ್ಳೆ ಫ್ರೆಂಡ್ ಆಗಿ ನನ್ ಡೈರೆಕ್ಟ್ ಆಗಿ ಹೇಳ್ತಿದ್ದೆ, ಖುಷಿ ಆಯ್ತು. ಸೊ ನಮ್ದೇ ಒಂದು ನೊಂದವರ ಬಳಗ ಕಟ್ಟಣ ಅನ್ನೋ ರೀತಿಲಿ ಆಕ್ಚುಲಿ ನಗುವ ಗುಂಪು ಅದು, ಆಮೇಲೆ ಸರ್ ನೊಂದವರ ಗುಂಪು ಅನ್ನೋದು. ಸೊ ಹಾಗಾಗಿ ಅವರು ಒಂದು ಒಳ್ಳೆ ಟ್ಯಾಲೆಂಟೆಡ್, ಒಂದು ಹ್ಯೂಮರ್ ಇರುವಂತ ವ್ಯಕ್ತಿತ್ವ. ತನಿಷಾ ನೆವರ್ ಗಿವ್ ಅಪ್ ಅನ್ನೋ ಒಂದು ಇರುವಂತ ಒಂದು ಆಟಿಟ್ಯೂಡ್. ನಾವು ಅವ್ರ ಜೊತೆಗೆ ಇದ್ದಾಗ, ಒಂದು ನಮ್ಮ ಬಜರಂಗಿ ತಂಡ ಇದ್ದಾಗ ನಾನು ಅವ್ರ ಜೊತೆಗಿದ್ದೆ. ಟಾಸ್ಕ್ ಫಸ್ಟ್ ನಾವು ಗೆಲ್ಲಿಲ್ಲ, ಅವಾಗ ನಂಗೆ ಹೇಳ್ತಿದ್ರು ಟ್ರಿಗರ್ ಹಾಕ್ಬಿಡಿ ನೀತು, ನಾಳೆ ಇದೆ ಇನ್ನು ಅನ್ನೋಂತ. ಸೊ ನೆಕ್ಸ್ಟ್ ಡೇ ನಾವು ಮತ್ತೆ ಆಟ ಆಡಿದ್ವಿ, ಗೆದ್ವಿ. ಅವ್ರು ಹೇಳಿದಂತ ಮಾತು ನನಗೆ ತುಂಬಾ ಇಂಪ್ಯಾಕ್ಟ್ ಆಯ್ತು. ಓಕೆ, ನಾವು ಸೋತಾಗ ಸುಮ್ಮನೆ ಇರಬಾರ್ದು, ಆರಾಮಾಗಿರ್ಬೇಕು, ನೆಕ್ಸ್ಟ್ ಡೇ ಇನ್ನೂ ಇದೆ, ಗೆಲ್ಲೋ ಟೈಮ್ ಬರುತ್ತೆ ಅನ್ನೋ ರೀತಿ ಮಾತಾಡಿದ್ರು. ಸೊ ಅದಿಷ್ಟ. ರಕ್ಷಕ್ ನಾವು ಹೊರಗಡೆ ತುಂಬಾ ತುಂಬಾ ಟ್ರೋಲ್ ಪೇಜಸ್ ಎಲ್ಲ ನೋಡಿದಾಗ ಓಕೆ ಅವ್ರು ಹಿಂಗಿರ್ತಾರ ಹಂಗಿರ್ತಾರ ಅನ್ನೋ ತರ ನಾನು ನೋಡಿದ್ದೆ. ಬಟ್ ಮನೆ ಒಳಗಡೆ ಬಂದಾಗ ತುಂಬಾ ಆರಾಮಾಗಿ ಒಂದ್ ಮನೇಲಿ ಹೇಗೆ ಒಂದ್ ಆಸ್ ಅ ಬ್ರದರ್ ಆಗಿ ಹೇಗಿರ್ತಾರೆ ಆ ರೀತಿ ವ್ಯಕ್ತಿತ್ವ ನೋಡಿದ್ರು. ತುಂಬಾ ಸೈಲೆಂಟ್, ಮಾತಾಡೋ ಟೈಮ್ ಮಾತಾಡ್ತಿದ್ರು. ಬಟ್ ಎಲ್ಲೋ ಅವರು ಒಂದು ಗ್ರೂಪ್ಗೆ ಸೀಮಿತ ಆಗ್ಬಿಟ್ರು. ಅವರು ಇನ್ನೂ ಕರೆಕ್ಟ್ ಆಗಿರೋ ಅವ್ರ ವ್ಯಕ್ತಿತ್ವ ಬರ್ಲಿಲ್ಲ ಹೊರಗಡೆ ಅನ್ನೋದು ನಾನು ಅವ್ರಿಗೆ ಹೇಳಿದೀನಿ. ಸೊ ಅವ್ರು ಹೇಳ್ತಿದ್ರು, ಇಲ್ಲ ನಾನು ಇರೋದೇ ಹೀಗೆ, ಮೇ ಬಿ ಟ್ರೋಲರ್ಸ್ ಇಂದ ಆ ತರ ಪ್ರಾಜೆಕ್ಟ್ ಆಗಿರ್ಬೋದು, ಬಟ್ ನಾನು ಇರೋದೇ ಹೀಗೆ, ಒಂದೊಂದ್ಸತಿ ಖಡಕ್ ಆಗಿ ಮಾತಾಡ್ತೀನಿ, ಅದು ಜನರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ, ಅದು ಬಿಟ್ರೆ ನಾನು ಇರೋದೇ ಹೀಗೆ ಅನ್ನೋ ತರ ಮಾತಾಡ್ತೀನಿ. ಸಿರಿ ಅವ್ರಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು. ಅವ್ರಿನ್ನೂ ಚೆನ್ನಾಗಿ ಆಟ ಆಡ್ಬೋದಾಗಿತ್ತು, ಒಂದೊಂದ್ಸತಿ ಅವ್ರ ವಾಯ್ಸ್ ನ ರೇಸ್ ಮಾಡ್ಬೋದಾಗಿತ್ತು, ಬಟ್ ಅವ್ರಿನ್ನೂ ಮಾಡ್ಲಿಲ್ಲ. ಅದು ಮಾಡಿದಾಗ ಇನ್ನು ಚೆನ್ನಾಗಿ ಅವರು ಆಟಗಳಲ್ಲಿ ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಳ್ಳೋದ್ರಿಂದ ಆಯ್ತು. ಈಗ ಅವ್ರಿಗೆ ಲಾಸ್ಟ್ ಟೈಮ್ ನಾನು ಬರ್ಬೇಕಾದ್ರೆ ಗಜಕೇಸರಿ ತಂಡದಲ್ಲಿದ್ರು, ಅವ್ರು ಸ್ಟ್ಯಾಂಡ್ ತಗೊಂಡು ನನ್ಗೆ ಆಟ ಆಡ್ತೀನಿ ಅಂತ ಆಡ್ಬೋದಾಗಿತ್ತು, ಬಟ್ ನಾನು ಅದನ್ನ ನೋಡ್ಲಿಲ್ಲ ಅವರಲ್ಲಿ. ಸೊ ಹಾಗಾಗಿ ಅವರು ಇನ್ನು
ಇನ್ನೂ ಇಂಪ್ರೂವ್ ಆಗಬಹುದು, ಆದ್ರೆ ಇನ್ನೂ ಸೂಪರ್ ಆಗಿ ಆಡ್ಬೋದು. ಯಾಕಂದ್ರೆ ಅವರಲ್ಲಿ ಒಂದು ಪೇಷನ್ಸ್ ನೋಡಿದ್ದೀನಿ ನಾನು, ಒಂದು ಎಲ್ಲ ಎಮೋಷನ್ ನ ಕಂಟ್ರೋಲ್ ಮಾಡುವಂತ ವ್ಯಕ್ತಿತ್ವ ನೋಡಿದ್ದೀನಿ. ಹಾಗಾಗಿ ಒಳ್ಳೆ ಕಂಟೆಸ್ಟೆಂಟ್ಸ್ ಅವರು. ಸಂಗೀತ ಸಂಗೀತ ಏನೇ ಜಗಳ ಆಡಿರ್ಬೋದು ನನ್ನ ಹತ್ರ, ಹೇಗೆ ಇರ್ಬೋದು, ಬಟ್ ಅವರಲ್ಲಿ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿ ನೋಡಿದ್ದೆ ನಾನು. ಯಾರಿಗೂ ಹೆದರಲ್ಲ ಅವರು, ಪಟ್ ಅಂತ ಮಾತಾಡ್ತಿರ್ತಾರೆ. ಬಟ್ ಅವ್ರಿಗೆ ಆರ್ಗ್ಯೂ ಮಾಡ್ತಾರಲ್ಲ, ಅದು ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಾನು ಈಗೋ ಬಿಟ್ಟು ಇನ್ನೊಬ್ಬ ಎದುರುಗಡೆ ವ್ಯಕ್ತಿಯ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಂಡಾಗ ಅವ್ರಿನ್ನೂ ಚೆನ್ನಾಗಿ ಆಟ ಆಡ್ಬೋದು. ವರ್ತೂರ್ ಸಂತೋಷ್ ಅವರು ತುಂಬಾ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ, ಏನೇ ಇದ್ರು ಹೇಳ್ತಾ ಇದ್ದಾರೆ, ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ. ಬಟ್ ಇನ್ನು ಲೈಕ್ ಏನಾದ್ರೂ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಪ್ರೆಸ್ ಇನ್ನು ಜಾಸ್ತಿ ಮಾಡಿ ಅವರು ಗುರ್ತಿಸ್ಕೋಬಹುದು ಅವ್ರನ್ನ. ನಾನ್ ನೋಡಿರೋ ಪ್ರಕಾರ ಒಂದ್ಸತಿ ಹಿಂಜರಿತಾರೆ. ಸೊ ಅದು ಹಿಂಜರಿದೇನೆ ಅವರು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಲಿ ಅವ್ರು ಪ್ರೊಜೆಕ್ಟ್ ಆದ್ರೆ ಇನ್ನೂ ಚೆನ್ನಾಗಿ ಆಟ ಆಡ್ತಾರೆ. ಮೈಕಲ್ ಬಿಡಿ, ಅವರು ಎಲ್ಲಾ ಇದ್ರಲ್ಲೂ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಟಾಸ್ಕ್ ಅಂತ ವಿಚಾರ ಬಂದಾಗ ಚೆನ್ನಾಗಿ ಆಡ್ತಿದ್ದಾರೆ. ಊಟದ ವಿಚಾರ ಅಂತ ಬಂದಾಗ ಎಲ್ಲರಿಗೂ ವಿಶಾನಿ ಅವ್ರದ್ದು ಊಟ ಎಲ್ಲ ಅವರೇ ತಗೊಂಡ್ ತಿಂತಾ ಇದ್ರು. ಅಂದ್ರೆ ರಾಜನ್ ತರ ಇದ್ದಾರೆ ಅವರು ಮೈಕಲ್. ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಮಾತಾಡ್ತಾ ಇದ್ದಾರೆ, ತುಂಬಾ ಅಪ್ಪಟ ಕನ್ನಡ ನಮ್ಗೆ ಶಾಕ್ ಆಯ್ತು. ಶಿಸ್ತಿನ ಸಿಪಾಯಿ ಮೈಕಲ್ ಹಾಗೆ ಹೀಗೆ ಅಂತ. ಅವ್ರ ಬಾಯಲ್ಲಿ ಕೇಳೋದೇ ಒಂದು ಚೆನ್ನಾಗಿರುತ್ತೆ. ಕಾರ್ತಿಕ್ ಒಂದ್ ಸ್ವಲ್ಪ ಖಡಕ್ ಅವರು. ಒಂದ್ಸತಿ ಕಣ್ಣು ಹಿಂಗ್ ಮಾಡಿ ನನ್ನ ಹತ್ರ ಜಗಳ ಆಡಿದ್ರು, ಹೆಂಗ್ ಅಂದ್ರೆ ನೀವು ಅನ್ನೋ ರೀತಿಲಿ. ಸೊ ಅವರು ಒಳ್ಳೆಯವ್ರೆ. ಅಂದ್ರೆ ಒಂದೊಂದ್ಸತಿ ಜಡ್ಜ್ಮೆಂಟ್ ತಗೊಳಕ್ ಬರ್ತಿರ್ಲಿಲ್ಲ ಬಿಗಿನಿಂಗ್ ಅಲ್ಲಿ. ಅವ್ರ ಮಾತೆಲ್ಲ ಕೇಳ್ಬಿಟ್ಟಿದ್ರು, ಒಂದೊಂದ್ಸತಿ ನನ್ಗೆ ಆಗಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ. ಬಟ್ ಬರ್ತಾ ಬಿಗ್ ಬಾಸ್ ಮನೇಲಿ ಏನಾಗುತ್ತೆ ಅಂದ್ರೆ ಒಂದು ಕಂಫರ್ಟೇಬಲ್ ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಸೊ ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಯಾವತ್ ರೈಟ್ ಯಾವತ್ ರಾಂಗ್. ಅದೇ ರೀತಿ ಅವ್ರು ಇವಾಗ ರೈಟ್ ಸ್ಟ್ಯಾಂಡ್ ತಗೋತಾ ಇದ್ದಾರೆ. ಸೊ ಅವರು ಕರೆಕ್ಟ್ ಆಗಿ ಆಡ್ತಿದ್ದಾರೆ ಅನ್ನೋದು ನನಗೆ ಅನಿಸ್ತಾ ಇತ್ತು ಇವಾಗ. ಸೊ ಇದೆಲ್ಲ ಆಚೆ ಮನೇಲಿದ್ದಾಗ ಸಾಕಪ್ಪ ಸಾಕು ಬಿಗ್ ಬಾಸ್ ಹೊಸ ಬಂದು ಭಾರಿ ಭಯಂಕರ ತಪ್ಪು ಮಾಡ್ಬಿಟ್ಟೆ ಅಂತ ಯಾವತ್ತಾದ್ರೂ ನೀತೂರಿಗೆ ಅನ್ಸಿದ್ದೆ? ಇಲ್ಲ, ಖಂಡಿತ ಅನ್ಸಿಲ್ಲ. ಲೈಕ್ ವೇರಿಯೇಷನ್ಸ್ ಇದ್ದೇ ಇರುತ್ತೆ. ಒಂದ್ ಟೈಮ್ ಅಲ್ಲಿ ನಮ್ ತಾಯಿ ನೆನ್ಸ್ಕೊಂಡು ಒಂದ್ ಸ್ವಲ್ಪ ಬೇಜಾರಾಗಿತ್ತು. ನಾವು ಹಾರ್ಮೋನ್ ಅಲ್ಲಿ ಇರ್ತೀವಿ, ಒಂದೊಂದ್ಸತಿ ಆ ವೇರಿಯೇಷನ್ ಇದ್ದೇ ಇರುತ್ತೆ ಎಲ್ಲರಿಗೂ. ಈಗ ಅಲ್ಲೂ ಕೂಡ ಇವನ್ ಸಿರಿಯವರು ಹತ್ತಿದ್ದಾರೆ, ನಮ್ರತಾ ಹತ್ತಿದ್ದಾರೆ. ಈ ವೇರಿಯೇಷನ್ ಹಾರ್ಮೋನಲ್ ಇದ್ರಿಂದ ಅಂದ್ರೆ ಇದ್ದೇ ಇರುತ್ತಲ್ಲ. ಆಸ್ ಎ ಹೆಣ್ಣಾಗಿ ಅವ್ರಿಗೂ ಮಂತ್ಲಿ ಸೈಕಲ್ ಏರುಪೇರ್ ಆಗ್ತದೆ. ಸೊ ಹಾಗೆ ನನಗೂ ಆ ರೀತಿ ಆಗಿತ್ತು. ನಾನು ಡೌನ್ ಆಗಿದೆ, ಬಟ್ ಮತ್ತೆ ಅದನ್ನ ಅಪ್ಲಿಫ್ಟ್ ಮಾಡ್ಕೊಂಡು ಮತ್ತೆ ನಾನು ಚೆನ್ನಾಗಿ ಆಟ ಆಡಿದ್ದೀನಿ. ಸೊ ಹಾಗಾಗಿ ಎಲ್ಲಾನು ಇದ್ರೇನೆ ಅಲ್ವಾ ಲೈಫ್. ಎಲ್ಲ ಟೈಮಲ್ಲಿ ನಾವು ನಗ್ತಾ ಆಡ್ತಾ ಇರಕ್ಕಾಗಲ್ಲ. ಸೊ ಹಾಗಾಗಿ ಯಾವತ್ತೂ ಅನ್ಸಿಲ್ಲ